ಇದೇ ನಮ್ಮ ಒಂದು ಕ್ಯಾಂಪು. ಇದನ್ನೆಲ್ಲ ಎಳಿಯೋಕ್ಕಾಗಲ್ಲ. ನೀಟಾಗಿ ಮರಕ್ಕೆ ಸಿಂಗಲಾಗಿ ಕಟ್ತೀವಿ, ಸಿಂಗಲ್ ಚೈನಾಗಿ ಕಟ್ತೀವಿ. ತುಂಬ ಗುದ್ದಿದ್ರು ಏನೇ ಮಾಡಿದ್ರು ಈ ಒಂದು ಮರಕ್ಕೆ ಏನೂ ಆಗಲ್ಲ. ಇದು ತುಂಬ ಸ್ಟ್ರಾಂಗ್ ಮರ ಅಂತಲೇ ಹೊಸ ಟ್ಯಾಂಕ್ ಮೇಲೆ ಹತ್ತಾ ಇದ್ದೀವಿ ಇವಾಗ. ದಬಾಕೋಬಿಟ್ರೆ ಕಷ್ಟ. ಇದು ಮೇಲೆ ಇದು ಬಂದು ಕುಸ್ರೆ ಕೊಟ್ಟಿದ್ದೀನಿ, ಇವಾಗ ತಗೊಬಂದು ನೋಡ್ತಾ ಇರ್ಬೋದು. ಎತ್ತಾಕೊಬಂದು ಕುಸ್ರೆ ಹಾಕಿರೋದು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಳ್ತಾ ಇರ್ತೀರಾ ಬೆಳಗ್ಗೆ ನಿಮ್ಮ ಆನೆಗಳಿಗೆ ಏನು ಮಾಡ್ತೀರಾ, ಏನು ಕೊಡ್ತೀರಾ ಅಂತ. ಬನ್ನಿ ಇವಾಗ ನಿಮಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸೋಣ, ಓಕೆನಾ. ಹೇಯ್ ಬಾ, ನೋಡ್ತಾ ಇರ್ಬೋದು. ಇದು ನಮ್ಮ ಮನೆಗೆ ತಗೊಬಂದು ಹಾಕಿರೋ ಕುಸ್ರೆ ಹಿಂಗಿದೆ ನೋಡಿ. ಇದು ಬಂದು ಕುಸ್ರೆ ಕೊಟ್ಟಿದ್ದೀನಿ, ಇವಾಗ ತಗೊಬಂದು ನೋಡ್ತಾ ಇರ್ಬೋದು. ಎತ್ತಾಕೊಬಂದು ಕುಸ್ರೆ ಹಾಕಿರೋದು. ತಿಂತಾ ಇದ್ದಾನೆ ನೀಟಾಗಿ. ಮದ ಇದೆ ಇನ್ನು ನಮ್ಮ ಮನೆಗೆ. ಮದ ಇವಿ ಮದ, ಸಿಕ್ಕಾಪಟ್ಟೆ ಮದ ಅಂತಲೇ ಇಟ್ಕೊಳ್ಳಿ. ಏನಕ್ಕ ಇವನು ಮಾಡಿರೋ ಕೆಲಸ ಏನಂದರೆ, ನನ್ನ ಇದು ಬಂದು ಟ್ಯಾಂಕ್ ತೋರಿಸ್ಕೊಟ್ಟೆ ರೀ. ಇದು ಬಂದು ಟ್ಯಾಂಕು, ನಮ್ಮದೊಂದು ಹಳೇ ಟ್ಯಾಂಕ್ ಇದು. ನೆಕ್ಸ್ಟು ಇದು ಬಂದು ನಮ್ಮದು ಹಳೇ ಟ್ಯಾಂಕ್ ಅಲ್ಲ, ಹೊಸ ಟ್ಯಾಂಕ್ ಇದು. ಹೊಸ ಟ್ಯಾಂಕ್ ನೋಡ್ತಾ ಇರ್ಬೋದು. ಇದರಲ್ಲಿ ನೀರಿದೆ, ಇದರಲ್ಲಿ ನೀರಿದೆ ಫುಲ್ಲು. ಇದೇ ನಾರ್ಮಲಾಗಿ ಇದೇ ಯೂಸ್ ಮಾಡ್ತಾಯಿದ್ದೀವಿ. ಇದು ಪೈಪು ಕಲೆಕ್ಷನ್ ಇನ್ನು ಕರೆಕ್ಟಾಗಿ ಆಗಿಲ್ಲ ಈ ಒಂದು ಟ್ಯಾಂಕಲ್ಲಿ. ಆರಾಮಾಗಿ ಇವಾಗ ಆಗ್ತಾಯಿದೆ. ಇದರಲ್ಲೇ ಬಂದು ಇವಾಗ ಯೂಸ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, ಟ್ಯಾಂಕು ತುಂಬ ವರ್ಷದ ಟ್ಯಾಂಕ್ ಇದು. ಈ ಒಂದು ಪ್ಲೇಸ್, ಇದೊಂದು ಮರ ಇದೆಯಲ್ಲ, ಇದು ನಮ್ಮ ಕ್ಯಾಂಪಲ್ಲೇ ಸ್ಟ್ರಾಂಗ್ ಆಗಿರೋಂಥ ಮರ ಅಂತ ಇಟ್ಕೊಳ್ಳಿ. ಹುಣಸೆ ಮರ, ಹೆವಿ ಸ್ಟ್ರಾಂಗ್ ಮರ ಇದು. ಈ ಒಂದು ಮರನ ನಾವು ಏನಕ್ಕೆ ಇವಾಗ ಇಲ್ಲಿ ಆನೆ ಕಟ್ಟಾಕ್ತೀವಿ ಅಂದರೆ, ಈ ಒಂದು ಊರಿಗೆ ಹೋಗೋ ಒಂದು ಸಮಯದಲ್ಲಿ ಇಲ್ಲಿ ಕಟ್ಟಾಕಿ ಹೋಗ್ತೀವಿ. ಆ ಮರದ ಹತ್ರ ನೋಡ್ತಾ ಇರ್ಬೋದು, ಝೂಮ್ ಆಗ್ತೀವಿ. ಆ ಒಂದು ಮರ ಇದೆಯಲ್ಲ, ಅಲ್ಲಿ ಕಟ್ಟಾಕಿ ಹೋಗ್ತೀವಿ. ಇದು ತುಂಬ ಸ್ಟ್ರಾಂಗ್ ಮರ, ಹುಣಸೆ ಮರ ತುಂಬ ಸ್ಟ್ರಾಂಗ್ ಮರ. ಎಷ್ಟು ದೊಡ್ಡದಾಗಿದೆ ನೋಡಿ. ಅಲ್ಲಿ ಒಂದು ಕಟ್ಟಾಕಿ ಹೋದಾಗ ಆ ಒಂದು ಇದರಲ್ಲಿ ಸೇಫಾಗಿ ಇರುತ್ತೆ. ಮತ್ತು ಈ ಟ್ಯಾಂಕ್ ಪಕ್ಕದಲ್ಲೇ ಏನೇ ಕಟ್ಟಾಕ್ತೀವಿ ಅಂದರೆ ನೀರು ಕೊಡೋಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಪೈಪಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಆ ಒಂದು ರೀಸನಿಗೆ ನಾವು ಈ ಒಂದು ಪಾಯಿಂಟನ್ನು ತುಂಬ ಚೆನ್ನಾಗಿ, ಮತ್ತು ಇನ್ನೊಂದು ಇದು ನೆರಳು. ಈ ಮರ ತುಂಬ ಚೆನ್ನಾಗಿ ನೆರಳು ಕೊಡುತ್ತೆ ಆನೆಗಳಿಗೆ. ಇವಾಗ ಇಲ್ಲಿ ತಿಂದುಬಿಟ್ಟು ನೆರಳಲ್ಲಿ ಇರುತ್ತೆ. ಸೊಪ್ಪು ಅಲ್ಲಿ ಹಾಕೋಕ್ಕೆ ಅಲ್ಲಿ ಗಾಡಿ ಬರುತ್ತೆ ಆ ಕಡೆಗೆ ತೋರಿಸ್ತೀನಿ ರೀ. ಇದು ನೋಡಿ, ಇಲ್ಲಿ ಬಂದು ದೊಡ್ಡ ಚೈನ್ ಇದು. ಇದನ್ನೆಲ್ಲ ಎಳಿಯೋಕ್ಕಾಗಲ್ಲ. ನೀಟಾಗಿ ಮರಕ್ಕೆ ಸಿಂಗಲಾಗಿ ಕಟ್ತೀವಿ, ಸಿಂಗಲ್ ಚೈನಾಗಿ ಕಟ್ತೀವಿ. ತುಂಬ ಗುದ್ದಿದ್ರು ಏನೇ ಮಾಡಿದ್ರು ಈ ಒಂದು ಮರಕ್ಕೆ ಏನೂ ಆಗಲ್ಲ. ಇದು ತುಂಬ ಸ್ಟ್ರಾಂಗ್ ಮರ ಅಂತಲೇ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಎಲ್ಲ ಗಲೀಜು ಮಾಡ್ಕೊಬಿಟ್ಟವನೆ. ಗಾಡಿ ನೀಟಾಗಿ ಅಲ್ಲಿಂದ ನೀಟಾಗಿ ಇಲ್ಲಿ ಗಾಡಿ ಬರುತ್ತೆ ಸೊಪ್ಪು ತೊಗೊಂಡು. ಆಮೇಲೆ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾಕ್ತೀವಿ ಈ ಒಂದು ಪಾಯಿಂಟಲ್ಲಿ, ಆಯಿತಾ. ಅಲ್ಲಿ ಇನ್ನೊಂದು ಜಯಂತ್ ಪ್ಲೇಸೇ, ಅದು ಜಯಂತ್ ಪ್ಲೇಸು. ಇದನ್ನು ಜಯಂತ್ ಪ್ಲೇಸೇ. ಇದು ಸದ್ಯಕ್ಕೆ ಇವಾಗ ನಮ್ಮ ಆನೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ಟಾಕಿದ್ದು. ಇದೇನು ಮಾಡೈತೆ ಗೊತ್ತಾ, ಇದು ಬಂದುಬಿಟ್ಟು ತೋರಿಸ್ಕೊಟ್ಟೆ. ಇಲ್ಲಿ ನೋಡಿ, ಇದೊಂದು ಪೈಪ್ ಅಲ್ವಾ, ಈ ಒಂದು ಪೈಪು ಇಲ್ಲೊಂದು ಪೀಸ್ ಬಿದ್ದೈತೆ. ಈ ಬದ್ದು ಈ ಟ್ಯಾಂಕ್ದು ಪೈಪ್ ಇದು. ಏನಕ್ಕೆ ಈ ಟ್ಯಾಂಕ್ ಕ್ಲೀನ್ ಮಾಡುವಾಗ ಇಲ್ಲಿಂದ ಹೋಗುತ್ತೆ, ಈ ಪಾಯಿಂಟಿಂದ ಹೋಗುತ್ತೆ, ಈ ಪಾಯಿಂಟಿಂದ ಹೋಗುತ್ತೆ ನೀರು. ಇದೆಲ್ಲ ಇಲ್ಲಿ ಕಲೆಕ್ಷನ್ ಆಗಿದೆ. ಇದನ್ನ ಅಲ್ಲಿ ನೋಡಿ ಮುರಿದು ಫುಲ್ಲು ಚೆನ್ನಾಗಿ ರಾಮಾಯಣ ಮಾಡಿದ್ದಾನೆ. ಮುರಿದಾಕ್ಬಿಟ್ಟ. ಎಷ್ಟೋ ದಿನಗಳಿಂದ, ಸುಮಾರು ಒಂದೂವರೆ ತಿಂಗಳು 2 ತಿಂಗಳಿಂದ ನಮ್ಮ ಜಯಂತ್ನ ಇಲ್ಲಿ ಕಟ್ಟಾಕಿದ್ರು. ಅವನು ಏನು ಮಾಡ್ತಾಯಿತ್ತಿಲ್ಲ, ಏನೂ ಡ್ಯಾಮೇಜ್ ಮಾಡ್ತಾಯಿತ್ತಿಲ್ಲ, ಆರಾಮಾಗಿ ಇರ್ತಿದ್ದ. ಈ ಕಲ್ಲಲ್ಲಿ ಹಾಕಿ ಕವರ್ ಮಾಡಿ ಈ ಕಲ್ಲನ್ನೆಲ್ಲ ಎತ್ತಿಬಿಟ್ಟಿದ್ದಾನೆ. ಈ ಕಲ್ಲನ್ನೆಲ್ಲ ಎತ್ತಿ ಮುರಿದಾಕ್ಬಿಟ್ಟಿದ್ದಾನೆ. ಪೈಪನ್ನ ಮುರಿದಾಕಿ ನೈಟಿಂದ ಫುಲ್ಲು ನೀರು ಹೋಗಿದೆ. ನೋಡ್ತಾ ಇರ್ಬೋದು, ನೈಟಿಂದ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲ, ಇದನ್ನ ಆಫ್ ಮಾಡೋಕ್ಕಂತೂ ಆಗಿಲ್ಲ. ಏನಕ್ಕಂದರೆ ಈ ಟ್ಯಾಂಕಲ್ಲಿ ಫುಲ್ಲಿ ನೀರಿರೋ ಕಾರಣದಿಂದ ಎಲ್ಲ ಕಡೆ ನೀರು ಫುಲ್ಲು ಹೋಗಿದೆ. ಅಂದರೆ ಫುಲ್ಲು ಹೋಯ್ತು, ಎಲ್ಲ ವೇಸ್ಟ್ ಆಯಿತು ನೀರೆಲ್ಲ. ಈ ಕಡೆನೂ ನೀರು ಹೋಯ್ತು, ಈ ಕಡೆ ಎಲ್ಲ ಫುಲ್ಲು ನೀರು ಹೋಯ್ತು. ಆ ಥರ ಒಂದು ಎಡವಟ್ಟು ಕೆಲಸನ ಇವನು ಮಾಡಿದ್ದಾನೆ ನಿನ್ನೆ ನೈಟ್ 1 ಗಂಟೆಗೆ. ನೋಡಿ, ಇಲ್ಲಿರೋ ಲದ್ದೆ ಅಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನೀಟಾಗಿ. ಇದೆಲ್ಲ ನೀರು ಹೋಗಿರೋದು ನೋಡ್ತಾರೆ, ಫುಲ್ ಹಸಿ ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ದಾನೆ.
ಈ ಕಲ್ಲು ನೋಡಿ, ಇದೊಂದು ಕಲ್ಲು ಇದೆಯಲ್ಲ, ಇದನ್ನ ಜಯಂತು ಅಲ್ಲಿದ್ದದನ್ನ ಫುಲ್ ಕೆಸ್ಕಿ ತಗೊಂಡು ಸೈಡಿಗೆ ಇಟ್ಟಿದ್ದಾನೆ ನೋಡಿ. ಇಷ್ಟು ದೊಡ್ಡ ಕಲ್ಲನ್ನ ಈಸಿಯಾಗಿ ಎತ್ಬಿಟ್ಟಿದ್ದಾನೆ ನೋಡಿ. ಈ ಥರ ಮಾಡಿಬಿಟ್ರೆ ನಮ್ಮನ್ನ ಇಲ್ಲಿ ಬಿಡ್ತಾರೆ ಸುಮ್ಮನೆ, ಅದ್ರ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ. ಬೆಳಗ್ಗಿಂದನೂ ಬೈಗಳನ್ನು ತಿನ್ನಬೇಕಾಗುತ್ತೆ. ಇವಾಗ ಆರಾಮಾಗಿ ಕುಸ್ರೆ ಕೊಟ್ಟಿದ್ದೀನಿ, ಆರಾಮಾಗಿ ತಿಂತಾಯಿದ್ದಾನೆ. ಈ ಥರ ಒಂದು ಇದಾಗುತ್ತೆ ಸಮಸ್ಯೆ. ಇದು ಒಂದಲ್ಲ ಒಂದು ಮಾಡ್ತಾನೇ ಇದೆ, ಎಡವಟ್ಟು ಮಾಡ್ತಾ ಇದೆ ನಮ್ಮ ಮನೆ. ಎಡವಟ್ಟು ಅಂದರೆ ಫುಲ್ ಎಡವಟ್ಟು. ಏಯ್ ಏನಕ್ಕ ಜಾಡ್ಸಿ ಎದೆಗಿದೆ ಒದಗಿದ್ದು ಬಿಡಪ್ಪ. ಫುಲ್ ಎಡವಟ್ಟು ಮದ ಇರೋ ಕಾರಣದಿಂದ ಫುಲ್ ಎಡವಟ್ಟು ಎಲ್ಲನೂ ಹಿಂಗೆ ಮಾಡ್ತಾ ಇರ್ತದೆ, ನೋಡ್ತಾ ಇರ್ಬೋದು. ಫುಲ್ ಎಡವಟ್ಟು ಮಾಡಿ ಉಗ್ಸೋ ಕೆಲಸನೇ ಮಾಡುತ್ತೆ ನಮಗೆ. ಇದು ನೋಡಿ, ಆ ಒಂದು ಅಲ್ಲಿಂದ ನಿಂತುಬಿಟ್ಟು ವೀಡಿಯೋ ಮಾಡೋದು ಚೆನ್ನಾಗಿರುತ್ತೆ. ನೋಡಿ ಫುಲ್ ಇದಾಗ್ಬಿಟ್ಟಿದೆ ಈ ಮರ. ನಮ್ಮ ಒಂದು ಧೈರ್ಯವಾಗಿ ಮರಕ್ಕೆ ಕಟ್ಟಾಕಿ ಹೋಗ್ಬೋದು. ನಮ್ಮ ಕ್ಯಾಂಪಲ್ಲಿ ಇರೋ ಸ್ಟ್ರಾಂಗ್ ಮರ ಅಂದರೆ ಇದು ಒಂದೇ ಸದ್ಯಕ್ಕೆ. ಯಾವ ಮರ ಇಲ್ಲ. ಚೈನ್ನೆಲ್ಲ ಎಳೆದು ಕಿತ್ತಾಕೋಕ್ಕೆ ನೋಡಿದ್ದಾನೆ, ಕಿತ್ತಾಕ್ಬಿಡೋಣ ಚೈನ್ ಅಂತ. ಆದರೆ ನಾರ್ಮಲಾಗಿ ಚೈನ್ ತುಂಬ ಗಟ್ಟಿ ಸ್ಟ್ರಾಂಗ್ ಅಲ್ವಾ, ಇದು ಅಷ್ಟು ಬೇಗ ಬಿಡಲ್ಲ. ಆರಾಮಾಗಿ ಇದೆ. ಏಯ್ ನೋಡಿ ಕಾಲಿಗೆ ಹಾಕಿದ್ದೀವಿ. ಇದು ಸಿಂಗಲ್ಗೆ ಫ್ರೀಯಾಗಿ ಹಾಕ್ತೀವಿ, ಅದನ್ನು ದೊಡ್ಡದೇನು ಸಮಸ್ಯೆ ಏನು ಆಗಲ್ಲ ಆಯಿತಾ. ಆರಾಮಾಗಿ ಹಾಕ್ತೀವಿ, ತೊಂದರೆ ಇಲ್ಲ. ಈ ಟ್ಯಾಂಕ್ ಮೇಲೆ ಹತ್ಬಿಟ್ಟು ವೀಡಿಯೋ ಮಾಡಿದ್ರೆ ಹೆಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಟ್ಯಾಂಕ್ ಮೇಲೆ ಹತ್ಬಿಟ್ಟು ವೀಡಿಯೋ ಮಾಡೋದು ಚೆನ್ನಾಗಿರುತ್ತೆ. ಬನ್ನಿ ವೀಡಿಯೋ ಮಾಡೋ. ಹೊಸ ಟ್ಯಾಂಕ್ ಮೇಲೆ ಹತ್ತಾ ಇದ್ದೀವಿ ಇವಾಗ. ದಬಾಕೋಬಿಟ್ರೆ ಕಷ್ಟ ಇದು ಮೇಲೆ ಟ್ಯಾಂಕ್ ಹೆಂಗಿದೆ ಅಂತ. ಫಸ್ಟ್ ಈ ಸೈಡಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡೋದು ಚೆನ್ನಾಗಿರುತ್ತೆ. ನಿಮ್ಗೆ ತೋರ್ಸೋಣ ಅಂತಲೇ ಕ್ಯಾಂಪದ ಬಗ್ಗೆ ಮತ್ತೆ ರಿವೀಲ್ ಮಾಡೋಣ. ನಮ್ಮ ಕ್ಯಾಂಪ್ ಅಕ್ಕಪಕ್ಕ ಸುತ್ತ ನೋಡಿ ಇದಾಗ್ಬಿಟ್ರೆ ಮಸ್ತಾಗಿರುತ್ತೆ ನೋಡಿ. ಈ ಒಂದು ಆ್ಯಂಗಲ್ ಸಗದಾಗಿ ಕಾಣ್ತಿದೆಯಲ್ಲ, ಆನೆ ಮಸ್ತಾಗಿ ಕಾಣ್ತಿದ್ದಾನೆ ನೋಡಿ, ಮಸ್ತಾಗಿ ಕಾಣ್ತೈತೆ ಆನೆ. ಹೇಯ್ ಏನಕ್ಕ ಲೈ ತಿಂತದೆ ನೋಡಿ ಕುಸ್ರೆ. ಇಲ್ಲಿ ನೋಡಿ ಹೋಗೋಣ. ಇದು ನಮ್ಮ ಕ್ಯಾಂಪದ ಅಕ್ಕಪಕ್ಕ ಒಂದು ಕಾಡು. ಆನೆ ಬಂದರೆ ಇಲ್ಲೇ ಬರಬೇಕಾಗುತ್ತೆ. ಸೋಲಾರ್ ಎಷ್ಟು ನೀಟಾಗಿ ಹಚ್ಚ ಹಸಿರಾಗಿದೆ ಅಂತ ನೋಡ್ಬೋದು ನೀವು. ದಬಾಕ ಹೋಗ್ಬಿಟ್ರೆ ಅಷ್ಟೇ. ಆಮೇಲೆ ಇದೆಲ್ಲ ಏನಕ್ಕಂದರೆ ಇವಾಗ ಕಾಡಿಗೆ ಗೀಡಿಗೆ ಇಲ್ಲಿ ಬೆಂಕಿಯಾಗಿ ಸುಡ್ತಾ ಇರ್ತೀವಿ, ಕಸಗಳು ಇರ್ತಲ್ವ, ಬೆಂಕಿಯಲ್ಲಿ ಹಾಕಿ ಸುಟ್ಟಿದ್ದೀವಿ. ಯಾವುದೇ ಹಾವುಗಳು ಅದು ಇದು ಬರಬಾರ್ದು ಅಂತ, ಬಂದರೂ ಕಾಣಬೇಕು ಅಂತ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಕಾಡಿನ ಒಂದು ಹಚ್ಚ ಹಸಿರಾಗಿರುವಂಥ ಒಂದು ಒಳ್ಳೆ ಪ್ಲೇಸ್. ಮೇಲೆ ಕಾಲು ಹಾಕೊಂಡು ನೋಡಿ ಯಾವ ರೇಂಜಿಗೆ ತಿಂತಾ ಇದ್ದಾನೆ ಅಂತ. ಒಳ್ಳೆ ಬಿಲ್ಡಪ್ಪಲ್ಲಿ ನೋಡಿ ಒಂದು ಕಾಲು ತೆಗೆದುಬಿಟ್ಟ. ಬನ್ನಿ ಹೋಗಿ ಈ ಕಡೆ ಹೋಗೋಣ. ಇನ್ನು ಮೇಲೆ ಹತ್ತಿ ನೋಡುವ, ಮೇಲೆ ಹತ್ತಿ ವೀಡಿಯೋ ಮಾಡುವ. ಈ ಒಂದು ಸಮಯದಲ್ಲಿ ಒಂದು ವಿಷಯ ಏನಂದರೆ, ಒಂದು ಕಾಡಾನೆ ಬಂದಿತ್ತು. ಈ ಪಾಯಿಂಟಿಂದಲೇ ನಾನು ವೀಡಿಯೋ ಮಾಡಿದ್ದೀನಿ ಅಂತ. ನೈಟ್ ಟೈಮಲ್ಲಿ, ನೈಟ್ ಅಂದರೆ ಅಷ್ಟಲ್ಲ, ಒಂದು 5-6 ಗಂಟೆ. ನಮ್ಮ ಒಂದು ಪ್ಲೇಸ್ನ ನಿಮ್ಗೆ ಕರೆಕ್ಟಾಗಿ ತೋರಿಸ್ಬೇಕು. ವಾಹ್ ಸೂಪರಲ್ಲ. ನಮ್ಮ ಕಾಡು, ನಮ್ಮ ಕ್ಯಾಂಪು ನಿಮ್ಗೆ ನೀಟಾಗಿ ಕಾಣ್ಬೋದು ಇವಾಗ. ಇದೇ ನಮ್ಮ ಒಂದು ಕ್ಯಾಂಪು, ಇದೇ ನಮ್ಮ ಒಂದು ನೋಡ್ಕೊಂಡು ಕೆಳಗೆ ಎಗರ್ಬಿಟ್ರೆ ಕಷ್ಟಪ್ಪ. ಇದು ನಮ್ಮ ಆನೆ, ಇದೇ ಆ ಟ್ಯಾಂಕು.
ನೋಡಿ ಒಂದು ಸತಿ ನೋಡ್ಕೊಬಿಡಿ. ಅಲ್ಲಿದೆ ಆ ಪ್ಲೇಸ್ ನೋಡಿ. ಇದು ನಮ್ಮ ಆನೆ ಸ್ನಾನ ಮಾಡ್ಸೋಕ್ಕೆ ತೊಟ್ಟಿದು, ಅಂದರೆ ನೀರಿಲ್ಲ ಅದ್ರಲ್ಲಿ ಲೈಟಾಗಿದೆ. ಎಷ್ಟು ಅಡಿ ಇದೆ ಅಂತ ನೋಡಿ. ಇದೊಂದು 50 ಅಡಿ ಇದ್ದೇನಾ ಇರ್ಬೋದು. ಇದು ನೀರು ನೋಡಿ ಎಷ್ಟು ಇದಾಗಿದೆ ಅಂತ. ಫುಲ್ ಇಲ್ಲೇ ಇದೆ ನೀರು ಇಲ್ಲೇ ಇದೆ, ಫುಲ್ ಇದೆ ನೀರು. ಕಾಣ್ತಿದೆಯಾ ಎಷ್ಟು ಅಡಿ ಇದೆ ನನಗೆ ಗೊತ್ತಿಲ್ಲ. ಇಷ್ಟಿದಪ್ಪ ಕಾಣ್ತಿದೆ. ಇಲ್ಲೇ ಬಂದು ಕೂತ್ಕೊಂಡಿರ್ತೀವಿ. ಇಲ್ಲಿ ಸೂಪರಾಗಿ ಆನೆಗಿನೇ ಬಂದಾಗ ಇಲ್ಲೆಲ್ಲ ಕೂತ್ಕೊಂಡಿರ್ತೀವಿ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವ್ನು ಮಾಡಿರೋ ಕೆಲಸ ಎಡ್ವರ್ಟ್ ಮಾಡಿದೆ ಇವತ್ತು. ಪರವಾಗಿಲ್ಲ ಬನ್ನಿ. ಇಲ್ಲಿ ನೋಡಿ, ಒಂದೇ ಒಂದು ಇದು ತಗೊಳ್ತೀನಿ. ತಮ್ಮನೇಲಿ ಹಾಕಿ ಚೆನ್ನಾಗಿರುತ್ತೆ ಅಲ್ವಾ? ಫೋಟೋನೇ ಹೊಡ್ಕೊಳಕ್ಕೆ ಬರಲ್ಲ. ಅಯ್ಯೋ, ಚೆನ್ನಾಗಿ ಬಂದಿರುತ್ತೆ. ಸರಿ, ಕೆಳಗೆ ಹೋಗ್ತೀನಿ ರೀ. ಹೇಳ್ಕೊಂಡೇ ಹೋಗ್ಬಿಡೋಣ. ಬಿದ್ದೋಗ್ಬೇಕು, ಸರಿಯಾಗಿರುತ್ತೆ. ಇಲ್ಲಿ ಬಿದ್ದರೆ ಅಷ್ಟೇ. ಮೇಲೆ ಎಷ್ಟಿದೆ, ತುಂಬ ಹೈಟಿದೆ. ಊಟ ಮಾಡಿಲ್ಲ ಅಲ್ಲ, ನಾಷ್ಟ ಮಾಡಿಲ್ಲ ಇವತ್ತು. ಮನೇಲಿ ಅಡುಗೆನೇ ಮಾಡಿಲ್ಲ. ಬನ್ನಿ, ಇನ್ನೊಂದು ವಿಷಯ ಮಾತಾಡೋದಿದೆ. ಪ್ಯಾಂಟೆಲ್ಲ ಅರ್ಧೋಗಿದೆ, ಅದು ಬೇರೆ ವಿಷಯ. ಯಾರನ್ನೂ ನೋಡಬೇಡಿ. ಹಿಂಗೆಲ್ಲ ಇದು ನನ್ನ ಕೈ ಹಿಡ್ಕೊಂಡು ಬಂದಿರೋದು. ನೀವೆಲ್ಲಾದ್ರೂ ಹಿಂಗೆ ಎಗ್ರಿಕೊಂಡು ಬಂದರೆ ಅಷ್ಟೇ. ಮೇಲೆ ಮಿನಿಮಮ್ ಏನಂದರೆ, ಇವಾಗ ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ಇವಾಗ ಏನಕ್ಕೆ ಇಲ್ಲಿಗೆ ಇವನ್ನ ಕಟ್ಟಾಕಿದ್ದೀನಿ ಅಂದರೆ, ನಾರ್ಮಲಾಗಿ ನಾನು ಊರಿಗೆ ಹೋಗಬೇಕು. ನನಗೆ ತುಂಬ ಸುಮಾರು ಒಂದು ವಿಷಯ. ಮನೆಗೆ ಹೋಗಬೇಕು, ಮನೆಯವ್ರು ಕರೆದಿದ್ದಾರೆ. ಅದಕ್ಕೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡು 1-2 ದಿನ ಕಟ್ಟಾಕಿ ಹೋಗೋಣ ಅಂತ ಅಂದ್ಕೊಂಡು ಕಟ್ಟಾಕಿದ್ದೀನಿ. ಊಟ ನೀರು ಏನು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತಾರೆ ಆರಾಮಾಗಿ. ಆ ಒಂದು ಧೈರ್ಯ ಮೇಲೇ ಹೋಗ್ತಾಯಿದ್ದೀನಿ. ಇವಾಗೇನು ತೊಂದರೆ ಇಲ್ಲ, ಹೋಗಬೇಕು. ಅದೇ ಒಂದು ವಿಷಯಕ್ಕಾಗಿ ನೀನು ಮತ್ತೆ ಊರಿಗೆ ಹೋಗಿದ್ಮೇಲೆ, ಇವತ್ತು ನಾವು ಊರಿಗೆ ಹೋಗಿದ್ಮೇಲೆ ಊರದ ಬಗ್ಗೆ ವಿಡಿಯೋ ಮಾಡಿ ತಿಳಿಸೋಣ ನಿಮಗೆ, ಆಯಿತಾ? ಇವಾಗ ನಿಮಗೆ ಒಂದು ಹೇಳ್ಬಿಡ್ತೀನಿ ನೋಡಿ ನಮ್ಮ ಹುಲಿ. ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.